Okay, LBA questions of Jazz Poem 2. We will see the questions one by one. So first section is answering the questions in 2 to 3 sentences. 2-3 ವಾಕ್ಯದಲ್ಲಿ ಉತ್ತರಿಸಿ ಅನ್ನುವಂಥ ಕ್ವಶನ್ಸ್ ನ ಕೇಳಿದ್ದಾರೆ. ಈಗ ಮೊದಲನೇ ಪ್ರಶ್ನೆ, ಗಿವ್ ಅ ಶಾರ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಜಾಜ್ ಪ್ಲೇಯರ್. ಸೊ ಜಾಜ್ ಪ್ಲೇಯರ್ ಬಗ್ಗೆ ಒಂದು ಶಾರ್ಟ್ ಡಿಸ್ಕ್ರಿಪ್ಷನ್ ನ ಕೇಳಿದ್ದಾರೆ ಮಕ್ಕಳೇ. ಓಕೆ, ಸೊ ಹೇಗಿದ್ದ ಆತ ಅನ್ನೋವಂಥದ್ದು. ರೈಟ್ ಅಬೌಟ್ ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ಜಾಜ್ ಪ್ಲೇಯರ್. ಸೊ ಎರಡಕ್ಕೂ ಆನ್ಸರ್ ಒಂದೇ. ಸೊ ಈ ಒಂದು ಕ್ವಶನ್ ನಿಮ್ಗೆ ಏಪ್ರಿಲ್ 2022 ನಲ್ಲಿ ಬಂದಿರುವಂತಹ ಕ್ವಶನ್ ಇದು. We will see the answer now. Jazz player has a wrinkled old face. ರಿಂಕಲ್ ಅಂತಂದ್ರೆ ನೆರಿಗೆ ಅಥವಾ ಸುಕ್ಕುಗಟ್ಟಿದ ಒಂದು ಮುಖವನ್ನ ಹೊಂದಿದ್ದ ಆತ ಅನ್ನೋದು. ಓಕೆ, ರಿಂಕಲ್ಡ್ ಫೇಸ್ ಅಂತಂದ್ರೆ ಸುಕ್ಕುಗಟ್ಟಿದ ಮುಖ. ಹಿ ಈಸ್ ಅನ್ಶೇವನ್, ಆತ ಶೇವ್ ಮಾಡಿರ್ಲಿಲ್ಲ, ಕ್ಷೌರವನ್ನ ಮಾಡಿರ್ಲಿಲ್ಲ. ಅಂಡ್ ಹ್ಯಾಸ್ ಅ ಟಯರ್ಡ್ ಲುಕ್, ತುಂಬಾ ಟಯರ್ಡ್ ಆದಂತೆ, ತುಂಬಾ ದಣಿವಾದಂತಹ ಒಂದು ಮುಖವನ್ನ ಆತ ಹೊಂದಿದ್ದ, ದಣಿವಾದಂತೆ ಆತ ತೋರ್ತಾ ಇದ್ದ. ಹಿ ವೇರ್ಸ್ ಅ ಫೇಡೆಡ್ ಬ್ಲೂ ಶರ್ಟ್. ಆತ ಹಿ ವಾಸ್ ವೇರಿಂಗ್ ಅ ಫೇಡೆಡ್ ಬ್ಲೂ ಶರ್ಟ್. ಫೇಡೆಡ್ ಮೀನ್ಸ್ ಬಣ್ಣ ಮಾಸಿದಂತಹ ಒಂದು ಹಳೆಯ ಶರ್ಟ್ ಅನ್ನ ಆತ ತೊಟ್ಟಿದ್ದ. ಅಂಡ್ an old necktie, ಹಳೆಯದಾದಂತಹ ಒಂದು ಕೊರಳ ಪಟ್ಟಿಯನ್ನು, ಕತ್ತಿನ ಪಟ್ಟಿ ಅಥವಾ ನೆಕ್ ಟೈ ಅನ್ನ ನಾವು ಹಾಕ್ತೀವಿ ಅಲ್ವಾ. ಸೊ ಆತರ ನೆಕ್ ಟೈ ಅಂಡ್ ಜಾಕೆಟ್, ಹಳೆಯದಾದಂತಹ ಜಾಕೆಟ್ ಅನ್ನ ಮತ್ತು ನೆಕ್ ಟೈ ಅನ್ನ ಆತ ತೊಟ್ಟಿದ್ದ. ಹಿಸ್ ಶೂಸ್ ವೇರ್ ಓಲ್ಡ್ ಅಂಡ್ ವೋರ್ನ್ ಔಟ್. ಆತನ ಶೂಸ್ ಕೂಡ ಹಳೆಯದಾಗಿತ್ತು. ವೋರ್ನ್ ಔಟ್ ಅಂತಂದ್ರೆ ಸವೆದು ಹೋದಂತಹ ಶೂಸ್ ಅನ್ನ ಆತ ತೊಟ್ಟಿದ್ದ. ಇದಿಷ್ಟು ಆತನ ಫಿಸಿಕಲ್ ಅಪಿಯರೆನ್ಸ್ ಮಕ್ಕಳೇ. ಓಕೆ, ಜಾಜ್ ಪ್ಲೇಯರ್ ಹ್ಯಾಸ್ ಅ ರಿಂಕಲ್ಡ್ ಓಲ್ಡ್ ಫೇಸ್, ನೆರಿಗೆಗಟ್ಟಿದ ಮುಖ. ಅನ್ಶೇವನ್ ಅಂಡ್ ಆಸ್ ಅ ಟಯರ್ಡ್ ಲುಕ್, ಆತ ಇರುವಂತದ್ದು ಹೇಗಿತ್ತು, ತುಂಬಾ ದಣಿವಾದಂತೆ ಇತ್ತು. ಹಿ ವೇರ್ಸ್ ಅ ಫೇಡೆಡ್ ಬ್ಲೂ ಶರ್ಟ್, ಬಣ್ಣ ಮಾಸಿದ ಒಂದು ನೀಲಿ ಶರ್ಟ್ ಅನ್ನ ಆತ ತೊಟ್ಟಿದ್ದ. ಮತ್ತು ಓಲ್ಡ್ ನೆಕ್ ಟೈ ಅಂಡ್ ಜಾಕೆಟ್ ಅನ್ನ, ಹಳೆಯದಾದಂತಹ ಕೋಟ್ ಮತ್ತು ಟೈ ಆತ ತೊಟ್ಟಿದ್ದ. ಹಿಸ್ worn out, ಆತನ